ನಮಸ್ಕಾರ. ನಮ್ಮ ಊರಿನ ಹಿರಿಯರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಮತ್ತು ಯುವ ನಾಯಕರಿಗೆ, ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ಸತತವಾಗಿ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಜನಗಳ ಕೆಲಸ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲೋ ಕಾರಣಗಳು ನಮಗೆ ತಿಳಿದು ಬಂದಿಲ್ಲ. ಬರೀ ಭ್ರಷ್ಟಾಚಾರ ಅಂಥೇಳಿ ಕೂಗು ಕೇಳಿ ಬರಕತ್ತೈತಿ. ಯಾಕಿದು ಕಾರಣ ಏನಂತೇಳಿ ನಮಗೆ ಗೊತ್ತಾಗಿಲ್ಲ. ಅದಕ್ಕಾಗಿ ನಾವು ಮತ್ತು ನಮ್ಮ ಕಾರ್ಯಕರ್ತರ ಎಲ್ಲ ಬಂಧುಗಳು, ನಮ್ಮ ಕಾರ್ಯಕರ್ತರ ಏನಿರ್ತಾರಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತರಾಗಿರಲಿ, ಯಾರೇ ಆಗಿರಲಿ, ನಮ್ಮ ಸಾಮಾನ್ಯ ಜನಗಳಾಗಿರಲಿ, ಎಲ್ಲಿ ಯಾವ ವಾರ್ಡದಲ್ಲಿ ಯಾವ ಕೊರತೆ ಇದೆ, ಯಾವ ಕೆಲಸ ಆಗಿಲ್ಲ, ಎಲ್ಲಿ ಕೆಲಸ ಇಲ್ಲದೆ ಬಿಲ್ಲುಗಳಾಗ್ಯಾವ, ಅಂಥ ಭ್ರಷ್ಟರ ವಿರುದ್ಧ ಹೋರಾಟನ ಮಾಡೋಕ್ಕೆ ಸಜ್ಜಾಗ್ಯಾರ ನಮ್ಮ ಹೆಮ್ಮೆಯ ಚಿತ್ರರಂಗದ ನಿರ್ದೇಶಕರು JK ಮಂಜುನಾಥ್ ಅವರ ಮಾರ್ಗದಲ್ಲಿ ಹೋರಾಟವನ್ನು ಎಲ್ಲ ಜನಗಳು ಸೇರಿ ಮಾಡ್ತಾಯಿದ್ದಾರೆ, ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಅದರಲ್ಲೂ ನಾವು ಕೂಡ ನಮ್ಮಿಂದ ಸಹಾಯ ಅವರಿಗೆ ಬೆಂಬಲವನ್ನು ಕೊಟ್ಟು ಅವರಿಗೆ ಶುಭ ಹಾರೈಸಬೇಕು. ಎಲ್ಲ ನಮ್ಮ ಮತ ಬಾಂಧವರು, ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ವಿಷಯನೂ ಗೊತ್ತಿದ್ದೈತಿ. ಯಾಕೆ ಕೆಲಸ ಆಗ್ತಾಯಿಲ್ಲ, ಯಾರಿಂದ ಆಗ್ತಾಯಿಲ್ಲ, ಏನು ಸಮಸ್ಯೆ ಆಗಿದೆ, ನಮ್ಮಲ್ಲಿ ಸರಿಯಾಗಿ ಶೌಚಾಲಯಗಳು ಆಗ್ತಾಯಿಲ್ಲ, ಕೊರತೆ ಇದೆ, ಶೌಚಾಲಯಗಳ ಕೊರತೆ ಅದಾವ. ಕೆಲವು ಏರಿಯಾಗಳಲ್ಲಿ ಶೌಚಾಲಯಗಳಿಲ್ಲ. ಪರಿಸ್ಥಿತಿ, ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಅನ್ನೋದು ಇಲ್ಲ. ಯಾಕಂದ್ರೆ ಅಂಥ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಇರುವಂಥ ಜನನಾಯಕರಾಗಿರಲಿ, ಭ್ರಷ್ಟ ಅಧಿಕಾರಿ ಆಗಿರಲಿ, ಅಂಥವ್ರ ವಿರುದ್ಧ ನಾವು ಹೋರಾಟನ ಮಾಡಕತ್ಯಾರ. ಅವರಿಗೆ ನಾವು ಬೆಂಬಲವನ್ನು ಕೊಟ್ಟು ಅವರಿಗೆ ನಾವು ಶುಭ ಹಾರೈಸೋಣ. ಅವರು ಸಾಮಾನ್ಯ ಜನರ, ಕೂಲಿ ಕಾರ್ಮಿಕರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವರು ಎಲ್ಲವನ್ನು ತಮ್ಮಂತ ತ್ಯಾಗ ಮಾಡಿ ಹೋರಾಟದ ಕಡೆ ನಡೆಯನ್ನು ಹಾಕ್ಯಾರ. ಅಂಥವ್ರಿಗೆ ನಾವು ಬೆಂಬಲ ಕೊಡದೇ ಇದ್ದರೆ ನಮ್ಮ ಮನುಷ್ಯತ್ವಕ್ಕೆ ಬೆಲೆ ಇರುವುದಿಲ್ಲ. ಅದಕ್ಕಾಗಿ ಅಂಥ ನಮ್ಮ JK ಮಂಜುನಾಥ್ ಅವರಿಗೆ ನಾವು ಬೆಂಬಲವನ್ನು ಕೊಟ್ಟು ಅವರಿಗೆ ಶುಭ ಹಾರೈಸೋಣ. ಇಲ್ಲಿ ಸತತವಾಗಿ ಎಷ್ಟೋ ವರ್ಷಗಳಿಂದ ನಮ್ಮ ಗ್ರಾಮಗಳಲ್ಲಿ ಗ್ರಾಮ ಸಭೆ ಮಾಡಿಲ್ಲ, ಜನಸಭೆ ಮಾಡಿಲ್ಲ, ಜನರ ಅಭಿಪ್ರಾಯ ಕೇಳಿಲ್ಲ. 6 ತಿಂಗಳಿಗೂ 4 ತಿಂಗಳಿಗೊಂದು ಗ್ರಾಮ ಪಂಚಾಯತಿ ಸಭೆಯನ್ನು ಮಾಡ್ತಾರೆ. ಒಂದು ಬಾರಿ ಕೂಡ ಇಷ್ಟೋ ಕೆಲವು ವರ್ಷಗಳಿಂದ ಅದು ಮಾಡಿಲ್ಲ. ಯಾಕಂತ ಕಾರಣ ಗೊತ್ತಿಲ್ಲ ಅಂತ ಈಗ ನಾವು ಜನ ಹೇಳಬೇಕಾದ್ರೆ ಅದಕ್ಕೆ ಸಭೆ ಮುಖಾಂತರ ಹೇಳಬೇಕಾಕತಿ. ಸಭೆನ ಮಾಡಿಲ್ಲ ಅಂದರೆ ಯಾರಿಗೆ ಕಂಪ್ಲೇಂಟ್ ಮಾಡೋರ್ದಾರ. ಒಂದು ವೇಳೆ ದೊಡ್ಡ ಲೆವೆಲ್ನಾಗ ಕಂಪ್ಲೇಂಟ್ ಮಾಡಿದ್ರೆ ಅದು ಕಂಪ್ಲೇಂಟಿಗೆ ಬೆಲೆ ಇರೋಂಗಿಲ್ಲ. ಜಮಖಂಡಿ, ಬಾಗಲಕೋಟೆ ಮಾಡಿದ್ರೆ ಅದಕ್ಕೆ ಅರ್ಜಿಗೆ, ಕಂಪ್ಲೇಂಟ್ಗೆ ಬೆಲೆನೇ ಇರೋದಿಲ್ಲ. ಅದಕ್ಕಾಗಿ ಇದರಿಂದ ನೊಂದ ಜನಗಳಿಗೆ ನ್ಯಾಯ ಸಿಗಲಿ ಅಂಥೇಳಿ ನಾವು ಎಲ್ಲ ಕಾರ್ಯಕರ್ತರು, ಎಲ್ಲ ಯುವ ನಾಯಕರು, ಯುವ ಕಾರ್ಯಕರ್ತರು ಸೇರಿ ಹೋರಾಟಗಾರ ಮಂಜುನಾಥ್ ಅವರಿಗೆ ಬೆಂಬಲವನ್ನು ಕೊಟ್ಟು ಸಹಕರಿಸೋಣ. ಭ್ರಷ್ಟ ಅಧಿಕಾರಿಗಳನ್ನು ಅವ್ರ ವಿರುದ್ಧ ಶಿಕ್ಷೆ ಆಗಲಿ. ಭ್ರಷ್ಟ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದರೆ ಅವ್ರು ತಪ್ಪು ಒಪ್ಕೊಂಡು ಕ್ಷಮೆ ಕೇಳಿ ಇಲ್ಲಿ ಈ ಜನ ಕೊಡೋ ತೀರ್ಮಾನಕ್ಕೆ ಅವ್ರ ತಲೆ ಬಾಗಬೇಕು. ಮಾಡೇ ಇಲ್ಲ ಅಂದ್ರೆ, ಭ್ರಷ್ಟಾಚಾರನೇ ಮಾಡಿಲ್ಲಪ್ಪ ಅಂದ್ರೆ ಗ್ರಾಮ ಸಭೆ ಯಾಕೆ ಮಾಡಿಲ್ಲ ಇಷ್ಟು ವರ್ಷ ಅಂತ ಕಾರಣಗಳು ಕೊಡಬೇಕು. ಅದಕ್ಕಾಗಿ ನನ್ನಿಂದ ಯಾವುದಾದ್ರೂ ಒಂದು
ಮಾತಿನಿಂದ ಯಾರಿಗಾರ ಚುಚ್ಚು ಮಾತಾಗಲಿ ಯಾರಿಗಾರ ಅವಮಾನ ಮಾಡುವಂಥ ಉದ್ದೇಶ ಅಲ್ಲ. ನಮ್ಮ ಊರಿಗೆ ಒಳ್ಳೆಯದಾಗಬೇಕು, ಊರಿನ ಜನರಿಗೆ ಒಳ್ಳೆಯದಾಗಬೇಕು, ಎಲ್ಲಿ ಕೊರತೆಗಳದಾವ ಅಲ್ಲಿ ಕಾರ್ಯಗಳಾಗಬೇಕು. ಇದೇ ನಮ್ಮ ಉದ್ದೇಶ. ಬಿಟ್ಟರೆ ನಮ್ಮ ವೈಯಕ್ತಿಕ ಹೋರಾಟ, ವೈಯಕ್ತಿಕ ಸ್ವಾರ್ಥ ಏನೂ ಇಲ್ಲ. ಅದಕ್ಕಾಗಿ ನಾವೆಲ್ಲ ಸೇರಿ ಮುಂದಿನ ದಿವಸ ಭ್ರಷ್ಟರ ವಿರುದ್ಧ ಹೋರಾಟಗಾರರಿಗೆ ನಾವು ಬೆಂಬಲವನ್ನು ಕೊಡೋಣ ಅಂಥೇಳಿ ನನ್ನ 2 ಮಾತುಗಳಿಗೆ ಬೆಲೆ ಸಿಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಆದರೂ ಹೇಳುವಂಥ ನನ್ನ ಇಚ್ಛೆ ಆಗೈತೆ, ಅದಕ್ಕೆ ನಾನು ಹೇಳಿದ್ದೀನಿ. ಯಾಕಂದರೆ ಇವತ್ತು ಯಾರ ಬಾಯಲ್ಲಿ ಕೇಳಿದ್ರು ಭ್ರಷ್ಟಾಚಾರದ ಬಗ್ಗೆನೇ ಜಾಸ್ತಿ ಹೋಗ್ತಾವೆ. ಯಾಕೆ ಹೋಗ್ತಾವಪ್ಪ ಅಂದರೆ ಇಲ್ಲಿ ಜನಗಳ ಭಾವನೆಗೆ ಬೆಲೆ ಕೊಡುವಂಥ ಜನನಾಯಕರು ಕಮ್ಮಿ ಅದಾರ ಮತ್ತು ಅಧಿಕಾರಿಗಳು ಕೂಡ ಕಮ್ಮಿ ಅದಾರ. ಜನನಾಯಕರಿಗೆ ಜನರ ಪರಿಸ್ಥಿತಿ ಗೊತ್ತಿರಂಗಿಲ್ಲ. ಅದಕ್ಕಾಗಿ ನಮ್ಮ ಎಲ್ಲ ಊರಿನ ಜನರಿಗೆ ಎಲ್ಲಿ ಯಾವ ಸಮಸ್ಯೆಗಳದಾವೋ ಎಲ್ಲ ಬಗೆಹರಿಸ್ಕೊಂಡು ನೀವು ಇದ್ದಂಥ ಯಾವುದೋ ಒಂದು ಸ್ಥಾನದಲ್ಲಿರಲಿ, ನಿಮ್ಗೆ ಆ ಸ್ಥಾನಕ್ಕೆ ತಕ್ಕಂಗೆ ಗೌರವ ಇರ್ತೈತಿ. ಆ ಗೌರವವನ್ನು ಆ ಗೌರವಕ್ಕಿರುವಂಥ ಕರ್ತವ್ಯಗಳನ್ನು ಏನಪ್ಪ ನನ್ನ ಕರ್ತವ್ಯ ಅಂತೇಳಿ ಅರ್ಥ ಮಾಡಿಕೊಂಡು ಸಾರ್ವಜನಿಕರಿಗೆ ಸ್ಪಂದನ ಮಾಡಿ ಅವರ ಸಮಸ್ಯೆಗಳಿಗೆ ನೀವು ಮುಕ್ತಿ ಕೊಟ್ಟಿದ್ದ ಆಗಿದ್ದರೆ ನೀವು ಜನರ ಅಭಿಪ್ರಾಯಗಳಲ್ಲಿ ಶಾಶ್ವತವಾಗಿ ನೀವು ಇರ್ತೀರಿ ಅಂಥೇಳಿ ನನ್ನ ಅಭಿಪ್ರಾಯನ ನಾನು ನಿಮಗೆ ಹೇಳ್ಕೊತೀನಿ. ಅದಕ್ಕಾಗಿ ಇಲ್ಲಿವರೆಗೂ ಹಿಂದೆ ಎಷ್ಟೋ ಇಂಗು ಬಚ್ಚಲುಗಳು ಬಂದು ಎಷ್ಟು ಶೌಚಾಲಯಗಳು ಬಿಲ್ ಆಗಿಲ್ಲ. ಯಾಕೋ ಕಾರಣ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಮ್ಮೆಲ್ಲ ಹಿರಿಯರಿಗೆ ಮನವಿ ಮಾಡಿಕೊಂಡು ಈ ನನ್ನ 2 ಮಾತುಗಳ ಮುಗಿಸ್ತೀನಿ. ನಮಸ್ಕಾರ.